ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಧೂ ಅಂತೇಳಿ ಸುರಿತಿರುವಂಥ ಮಳೆ, ಮತ್ತೊಂದು ಕಡೆ ಕಾಲಿನ ಗಂಟಿನವರೆಗೆ ನೀರು, ಇನ್ನೊಂದು ಕಡೆ ಭಕ್ತಿಯ ಭರವಸೆ. ಕೇವಲ ಪಂಚೆಯನ್ನು ಉಡ್ಕೊಂಡು ಶಲ್ಯವನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಬರ್ತಿರುವಂತಹ ದರ್ಶನ್ ಅವರ ಈ ವಿಡಿಯೋ ಬಹುಶಃ ಕಳೆದ 2 ದಿನಗಳಿಂದ ಸಿಕ್ಕಾಪಟ್ಟೆ ವೈರಲ್ ಮತ್ತು ಟ್ರೆಂಡಿಂಗ್ನಲ್ಲಿರುವಂಥ ವಿಡಿಯೋ. ಈ ವಿಡಿಯೋನ ನೋಡಿದಂಥ ಸಾಕಷ್ಟು ಜನ ಅಚ್ಚರಿಯಿಂದ, ಅಯ್ಯೋ ದರ್ಶನ್ ಎಲ್ಲಿಗೆ ಹೋಗಿದ್ದು, ಇದ್ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಚ್ಚರಿಯಿಂದ ನೋಡ್ತಿದ್ದಾರೆ. ಹೌದು, ಇದು ಕೇರಳದ ಮತ್ತೊಂದು ಪವರ್ಫುಲ್ ದೇವಸ್ಥಾನ. ಈಗಾಗಲೇ ಕೇರಳದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಂಥ ಇದೇ ದರ್ಶನ್ ಇದೀಗ ಮತ್ತೊಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಈ ದೇವಸ್ಥಾನದ ವಿಶೇಷವಾದಂಥದ್ದು. ಯಾಕಂತ ಹೇಳಿದ್ರೆ ವರ್ಷದಲ್ಲಿ ಒಮ್ಮೆ ಮಾತ್ರ ತೆರೆಯುವಂಥ ಈ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಬರ್ತಾರೆ. 25-30 ದಿನ ಅಷ್ಟೇ ದೇವಸ್ಥಾನದಲ್ಲಿ ಪೂಜೆಗೆ ಅವಕಾಶ ಇರ್ತದೆ, ಅಂದರೆ ವರ್ಷದಲ್ಲಿ ಅಷ್ಟೇ. ಆ ಸಂದರ್ಭದಲ್ಲಿ ಭೇಟಿ ಕೊಡುವಂತಹ ಭಕ್ತರೇ ಪುಣ್ಯವಂತರು ಅನ್ನುವಂಥದ್ದು ಇಲ್ಲಿನ ನಂಬಿಕೆ. ಅಸಲಿಗೆ ಇದು ಶಿವನ ಸನ್ನಿಧಾನ, ಆದರೆ ಇದರ ಶಕ್ತಿ, ಇದರ ಹಿನ್ನೆಲೆಯನ್ನು ಕೇಳಿದ್ರೆ ಬಹುಶಃ ನೀವು ಅಚ್ಚರಿ ಪಡ್ತೀರಾ. ಹಾಗಾದರೆ ದರ್ಶನ್ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಾರಣ ಏನು? ದರ್ಶನ್ ಜೊತೆಗೆ ಇದ್ದವ್ರು ಯಾರು? ದರ್ಶನ್ ಅವರ ಈ ಭೇಟಿಯಿಂದ ಎಂತಹ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು? ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಾಲು ಸವಾಲು ಒಂದು ಕಡೆ, ಮತ್ತೊಂದು ಕಡೆ ಡೆವಿಲ್ ಸಿನಿಮಾದ ಭಯ ಮತ್ತೊಂದು ಕಡೆ, ಹೀಗೇನೆ ಎರಡೂ ರೀತಿಯಾದಂತಹ ಖುಷಿ ಮತ್ತು ಸಂತೋಷದ ಜೊತೆಗೆ ಟೆನ್ಷನ್, ಹಾಗೇನೆ ಒಂದಷ್ಟು ಆತಂಕ, ಇವೆಲ್ಲದರ ನಡುವೆನೂ ಕೂಡ ದರ್ಶನ್ ಈಗ ಟೆಂಪಲ್ ರನ್ನನ್ನು ಮುಂದುವರಿಸಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ನಡುವೆಯೂ ಕೂಡ ದರ್ಶನ್ ಅವರು ಕೇರಳದ ಒಂದು ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಪತ್ನಿ, ಮಗ ಜೊತೆಗೆ ಆಪ್ತ ಸ್ನೇಹಿತನಾಗಿರುವಂತಹ ಧನ್ವೀರ್ ಅವರ ಜೊತೆಗೆ ದರ್ಶನ್ ಈ ಪವರ್ಫುಲ್ ಮತ್ತು ಐತಿಹಾಸಿಕ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ದರ್ಶನವನ್ನು ಪಡೆದು ಬಂದಿದ್ದಾರೆ. ಅದು ಕೂಡ ಸುರಿಯುವಂಥ ಮಳೆಯಲ್ಲೂ ಕೂಡ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನಕ್ಕೆ ತೆರಳಿರುವಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ದರ್ಶನ್ ಅವರು ಭೇಟಿ ನೀಡಿರುವಂಥ ಈ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆ ಮತ್ತು ವಿಶೇಷವಾದಂತಹ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಅಷ್ಟಕ್ಕೂ ಈ ದೇವಸ್ಥಾನ ಎಲ್ಲಿದೆ, ಏನಿದರ ವಿಶೇಷತೆ ನೋಡ್ತಾ ಹೋಗೋಣ ಬನ್ನಿ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿ ಈಗ ಹೊರಗಡೆ ಬಂದ ಬಳಿಕ ದರ್ಶನ್ ಟೆಂಪಲ್ ರನ್ನನ್ನು ಮುಂದುವರಿಸಿದ್ದಾರೆ. ಕರ್ನಾಟಕದ ಹಲವು ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಕೇರಳದ ದೇವಸ್ಥಾನವೊಂದಕ್ಕೂ ಕೂಡ ಕುಟುಂಬ ಸಮೇತರಾಗಿ ತಿಂಗಳ ಹಿಂದೆ ಹೋಗಿ ಹೋಮವನ್ನು ಮಾಡಿಸಿ ಬಂದಿದ್ದರು. ಇದೀಗ ಮತ್ತೊಮ್ಮೆ ಕೇರಳಕ್ಕೆ ಪವರ್ಫುಲ್ ದೇವಸ್ಥಾನಕ್ಕೆ ದರ್ಶನ್ ಭೇಟಿಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಸುರಿಯುವ ಮಳೆಯಲ್ಲಿ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ದೇವಸ್ಥಾನ ಇರೋದು ಪಕ್ಕದ ಕೇರಳದ ಕಣ್ಣೂರಿನ ಕೊಟ್ಟಿಯಾರು ಶಿವನ ದೇವಸ್ಥಾನ. ನಟ ಧನ್ವೀರ್, ದರ್ಶನ್, ವಿಜಯಲಕ್ಷ್ಮಿ ಇನ್ನಿತರರು ಈ ಮಹಾಶಿವನ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣದ ಕಾಶಿ ಎನ್ನುವಂಥ ಹೆಸರಿನಿಂದ ಕರೆಯುವಂಥ ಈ ದೇವಸ್ಥಾನಕ್ಕೆ ಉತ್ತರ ಕೇರಳದಲ್ಲಿರುವಂತಹ ಪುರಾತನ ಯಾತ್ರಾ ಸ್ಥಳವಾದಂತಹ ಕೊಟ್ಟಿಯೂರು ಶಿವ ದೇವಾಲಯ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿರೋದ್ರಿಂದ ಬಾವಲಿ ನದಿಯ ಎದುರು ದಡದಲ್ಲಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಎನ್ನುವಂತಹ 2 ದೇವಾಲಯಗಳಿಂದ ಪ್ರಖ್ಯಾತಿಯನ್ನು ಹೊಂದಿದೆ. ಮೇ ಜೂನ್ ತಿಂಗಳುಗಳಲ್ಲಿ ದೇವಾಲಯದ ವಾರ್ಷಿಕ ಉತ್ಸವ ವೈಶಾಖ ಮಹೋತ್ಸವ ಸಮಯದಲ್ಲಿ ಅಕ್ಕರೆ ಕೊಟ್ಟಿಯೂರು 28 ದಿನಗಳವರೆಗೆ ಮಾತ್ರ ತೆರೆದಿರುತ್ತದೆ. ಈ ಸಮಯದಲ್ಲಿ ಅಕ್ಕರೆ ಕೊಟ್ಟಿಯೂರು ಮುಚ್ಚಿರುತ್ತದೆ. ಈ ಸಂದರ್ಭದಲ್ಲಿ ಇಕ್ಕರೆ ಕೊಟ್ಟಿಯೂರು ಮುಚ್ಚಿರುತ್ತದೆ. ಈ ದೇವಾಲಯವು ಯಕ್ಷ ಯಾಗದ ಒಂದು ಪ್ರಸಿದ್ಧವಾದಂಥ ಕ್ಷೇತ್ರ. ಹಿಂದೂಗಳಿಗೆ ಇಲ್ಲಿಗೆ ಭಾರಿ ಐತಿಹಾಸಿಕ ಹಿನ್ನೆಲೆ ಇದೆ. ನೋಡಲಿಕ್ಕೆ ತುಂಬ ಭಯಾನಕವಾಗಿದೆ, ತುಂಬ ವೈಶಿಷ್ಟ್ಯವಾಗಿದೆ ಈ ಸನ್ನಿಧಾನ. ಹಿಂದೂ ಪುರಾಣದ ಪ್ರಕಾರ ದಕ್ಷ ಪ್ರಜಾಪತಿ ತನ್ನ ಮಗಳು ಶಿವನೊಂದಿಗೆ ಮದುವೆಯಾದದನ್ನು ನೋಡಿ ಸಂತೋಷ ಪಡದೆ ತನ್ನ ಮಗಳು ಸತೀದೇವಿಗೆ ಮತ್ತು ಶಿವನಿಗೆ ತಿಳಿಸದೆ ಈ ಸ್ಥಳದಲ್ಲಿ ಯಾಗವನ್ನು ನಡೆಸೋದಕ್ಕೆ ನಿರ್ಧರಿಸ್ತಾನೆ. ಸತೀದೇವಿಯು ತನ್ನ ಉದ್ದೇಶವನ್ನು ಅರಿಯದೆ ಯಾಗ ಭೂಮಿಗೆ ಭೇಟಿಯನ್ನು ಕೊಡ್ತಾಳೆ. ಆದರೆ ಅವಳ ತಂದೆಯಿಂದ ಅವಮಾನಕ್ಕೆ ಒಳಗಾಗ್ತಾಳೆ. ಗಾಯಗೊಂಡು ಅವಮಾನಿತಳಾದಂತಹ ಆಕೆ ತನ್ನ ಶಕ್ತಿಯೊಂದಿಗೆ ಇಲ್ಲೇ ಜೀವವನ್ನು ಬಿಡ್ತಾಳೆ. ಈ ಕೃತ್ಯದಿಂದ ವಿಚಲಿತನಾದಂಥ ಶಿವನು ವೀರಭದ್ರನಾಗಿ ತಾಂಡವ ನೃತ್ಯವನ್ನು ಮಾಡಿ ದಕ್ಷನ ಶಿರಚ್ಛೇದವನ್ನು ಮಾಡ್ತಾನೆ. ಆಗ ಬ್ರಹ್ಮ, ವಿಷ್ಣು ಮತ್ತು ಇತರ ದೇವರುಗಳು ಶಿವನನ್ನು ಸಮಾಧಾನ ಪಡಿಸೋದಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ನಂತರ ಶಿವನು ದಕ್ಷನ ತಲೆಯನ್ನು ಆಡಿನ ತಲೆಯಿಂದ ಬದಲಾಯಿಸ್ತಾನೆ. ಆದ್ದರಿಂದ ಈ ಸ್ಥಳವು ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು ಮತ್ತು ಶಿವನ ದೈವಿಕ ಉಪಸ್ಥಿತಿಯನ್ನು ಹೊಂದಿದೆ ಅನ್ನುವಂಥದ್ದು ಇಲ್ಲಿನ ಪ್ರತೀತಿ. ಸಾಮಾನ್ಯವಾಗಿ ಜೂನ್ ತಿಂಗಳಿನ ಕೆಲವೇ ದಿನಗಳಲ್ಲಿ ಈ ದೇವಸ್ಥಾನ ತೆರೆಯುವುದರಿಂದ ಕರ್ನಾಟಕ, ಆಂಧ್ರ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಿಂದ ಇಲ್ಲಿಗೆ ಭಕ್ತರು ಬರ್ತಾರೆ. ಇನ್ನು ಇಲ್ಲಿನ ಪ್ರಸಿದ್ಧತೆ ಮತ್ತು ಇಲ್ಲಿನ ಐತಿಹಾಸಿಕ ಮಹತ್ವವನ್ನು ನೋಡಿದ್ರೆ, ಇಲ್ಲಿ ಯಾವುದೇ ಒಂದು ವಿಚಾರವನ್ನು ಅಥವಾ ಯಾವುದೇ ಒಂದು
ನಮ್ಮ ಬೇಡಿಕೆಯನ್ನು ಭಕ್ತಿಯಿಂದ ಸಲ್ಲಿಸಿದರೆ ಆ ಬೇಡಿಕೆಯನ್ನು ಈ ಶಿವ ಈಡೇರಿಸದೇ ಇರಲಾರ ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ನಂಬಿಕೊಂಡು ಬಂದಿರುವಂಥ ವಿಶೇಷತೆ. ಇಲ್ಲಿ ವೈಶಾಖ ಮಹೋತ್ಸವ ಸುಮಾರು 28 ದಿನಗಳವರೆಗೆ ನಡೀತದೆ. ಈ ವರ್ಷದ ಜೂನ್ 8ರಿಂದ ಜುಲೈ 4ರವರೆಗೆ ಈ ದೇವಸ್ಥಾನ ಭಕ್ತರಿಗಾಗಿ ತೆರೆದಿರುತ್ತದೆ. ಇಂತಹ ಸುಸಂದರ್ಭದಲ್ಲಿ ಕುಟ್ಟಿಯೂರು ಶಿವ ದೇಗುಲಕ್ಕೆ ದರ್ಶನ್ ಭೇಟಿಯನ್ನು ಕೊಟ್ಟಿರೋದು, ನೀರಲ್ಲಿ ನಡ್ಕೊಂಡು ಹೋಗಿ ಭೇಟಿಯನ್ನು ಮಾಡಿ ದರ್ಶನ್ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಬಂದಿರುವಂಥದ್ದು ವಿಶೇಷವಾದದ್ದು. ಹೀಗಾಗಿ ಈ ಬಾರಿ ದರ್ಶನ್ ಅವರ ಸಂಕಷ್ಟಗಳನ್ನು ದೂರ ಮಾಡುವಂಥ ಕೆಲಸವನ್ನು ಶಿವ ಮಾಡ್ತಾನ, ಕಾದು ನೋಡಬೇಕು. ಇನ್ನೂ ವಿಶೇಷ ಏನಂತ ಹೇಳಿದ್ರೆ, ಕಣ್ಣೂರಿನ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ನಟ ದರ್ಶನ್ ಭೇಟಿಯನ್ನು ಕೊಟ್ಟಿದ್ರು. ದೇವಸ್ಥಾನದಲ್ಲಿ ನಟ ದರ್ಶನ್ ತೂಗುದೀಪ ಶತ್ರು ಸಂಹಾರ ಯಾಗವನ್ನು ಮಾಡಿದ್ರು. ಹಾಗೆ ನೋಡಿದರೆ ಶತ್ರು ಸಂಹಾರ ಪೂಜೆಗೆ ಕಣ್ಣೂರಿನ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಸ್ಥಾನಕ್ಕೆ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಜೊತೆಗೆ ಬಂದು ಧನ್ವೀರ್ ಕೂಡ ಇದ್ದರು, ಪೂಜೆಯನ್ನು ಸಲ್ಲಿಸಿದರು. ಈಗ ಕುಟ್ಟಿಯೂರು ಶಿವ ದೇವಸ್ಥಾನಕ್ಕೆ ದರ್ಶನ್ ಭೇಟಿಯನ್ನು ಕೊಟ್ಟಿರೋದು ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ಇನ್ನು ಪುರಾಣದಲ್ಲೂ ಕೂಡ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ. ಇಲ್ಲಿ 2 ದೇವಾಲಯ ಇರೋದರಿಂದ ಎರಡೂ ದೇವಾಲಯಗಳು ಅತ್ಯಂತ ಶಕ್ತಿಶಾಲಿ ಮತ್ತು ವಿಶೇಷವಾದಂತಹ ದೇವಾಲಯ ಅನ್ನುವಂಥದ್ದು ಇಲ್ಲಿನ ಒಂದು ಪ್ರಾತಿಥ್ಯ ಹಿನ್ನೆಲೆ. ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಾಯಿತು. ಆದರೆ ಈ ಕ್ಷೇತ್ರದ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಇಲ್ಲಿನ ಒಂದೊಂದು ಇತಿಹಾಸವೂ ಕೂಡ ಸಾಕ್ಷಿ ಅಂತಲೇ ಹೇಳ್ಬೋದು. ಇನ್ನು ಈ ದೇವಾಲಯಕ್ಕೆ ಕೊಟ್ಟಿಯೂರು ಅನ್ನುವಂಥ ಹೆಸರು ಕತ್ತಿ ಮತ್ತು ಯೂರು ಇದರಿಂದ ವಿಕಸನ ಹೊಂದಿದೆ. ಪುಳಿಯರ ಮಲೆಯ ಕಟ್ಟನ್ ರಾಜವಂಶದಿಂದ ಸಂಬಂಧವನ್ನು ಹೊಂದಿರುವಂಥ ದೇವಸ್ಥಾನ ಇದು. ಹಾಗೆಯೇ ಮತ್ತೊಂದು ವಿಶೇಷತೆ ಏನಂದರೆ, ಈ ದೇವಾಲಯ ಶಿವಲಿಂಗವು ಸ್ವಯಂಭೂ ಲಿಂಗವಾಗಿದೆ. ಇಲ್ಲಿ ದೇವಾಲಯದ ವಾರ್ಷಿಕ ವೈಶಾಖ ಮಹೋತ್ಸವ 28 ದಿನಗಳ ಕಾಲ ಅದ್ಧೂರಿಯಾಗಿ ನಡೀತದೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಬರೋದು ಕೂಡ ಹೇಗೆ, ಈ ನೀರಿನಲ್ಲೇ ಬರಬೇಕು, ಬಂದು ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ. ಇನ್ನು ದೇವರಿಗೆ ತೆಂಗಿನ ನೀರಿನಿಂದ ಅಭಿಷೇಕ ಮಾಡೋದ್ರೊಂದಿಗೆ ಸಂಪನ್ನಗೊಳ್ತಾನೆ ಶಿವ ಅನ್ನುವಂಥದ್ದು ಇಲ್ಲಿನ ನಂಬಿಕೆ. ಈ ಆಚರಣೆಯನ್ನು ಎಲೆ ನೀರೆತ್ತಂ ಅಂಥೇಳಿ ಕರೀತಾರೆ. ಹೀಗೆ ಹಿಂದೂ ಧರ್ಮದ ಪ್ರಕಾರ ದೇವರು ಎಲ್ಲೆಡೆ ಇದ್ದಾನೆ. ದೇವಾಲಯವನ್ನು ದೇವರು ಇರುವಂತಹ ವಾಸಸ್ಥಳ ಅಂತೇಳಿ ನಂಬ್ತೀವಿ. ಶಿಲ್ಪ, ಶಿಲಾಶಾಸ್ತ್ರ, ಜ್ಯೋತಿಷ್ಯ ಮತ್ತು ವೇದಗಳ ಆಧಾರದ ಮೇಲೆ ನಿರ್ಮಾಣಗೊಂಡಿರುವಂತಹ ದೇವಾಲಯಗಳೇ ಹೆಚ್ಚು. ಆದರೆ ಇದೊಂದು ವಿಶೇಷವಾಗಿ ನಿರ್ಮಾಣಗೊಂಡಿರುವಂಥ ದೇವಾಲಯ. ಸುತ್ತಲೂ ನೀರಿನ ಮಧ್ಯೆ ವಿಶೇಷವಾದಂಥ ಜಾಗ. ಇದರ ನಡುವೆ ನಡ್ಕೊಂಡು ಹೋಗಬೇಕು, ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಬೇಕು. ಸ್ವಲ್ಪ ಯಾಮಾರಿದರೂ ಕೂಡ ಇದರ ಎಫೆಕ್ಟ್ ಇದೆಯಲ್ಲ ತುಂಬ ಕೆಟ್ಟದಾಗಿರ್ತದೆ. ಅಂದರೆ ಅಹಂಕಾರಕ್ಕೆ ಇಲ್ಲಿ ದಾರಿ ಇಲ್ಲ, ಭಕ್ತಿಗೆ ಮಾತ್ರ ಇಲ್ಲಿ ದಾರಿ ಅನ್ನೋದು ಇಲ್ಲಿ ನಂಬಿಕೊಂಡು ಬಂದಿರುವಂಥ ಭಕ್ತರ ಮಾತುಗಳು. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ ತುಂಬ ವಿಶೇಷತೆ ಇದೆ ಕಣ್ರಿ. ಅಕ್ಕರೆ ಕೋಟ್ಯಾರ್ ಮತ್ತು ಇಕ್ಕರೆ ಕೋಟ್ಯಾರ್ ಅನ್ನುವಂತಹ 2 ವಿಭಾಗಗಳಲ್ಲಿ ಇದನ್ನು ವಿಂಗಡಣೆ ಮಾಡ್ತಾರೆ. ಅಂದರೆ 2 ದೇವಸ್ಥಾನ ಇದೆ. ಆ ದೇವಸ್ಥಾನವೇ ಬೇರೆ, ಈ ದೇವಸ್ಥಾನವೇ ಬೇರೆ. 2 ಕೂಡ ವಿಶೇಷವಾದಂಥ ದೇವಸ್ಥಾನಗಳೇ ಮತ್ತು ಆ ಕಾಲದಲ್ಲೇ ಸ್ಥಾಪನೆ ಆದಂತಹ ದೇವಸ್ಥಾನಗಳು. ಇಲ್ಲಿ ನಾನು ಆವಾಗಲೇ ಹೇಳಿದಲ್ಲ, ಸ್ವಯಂಭೂ ಲಿಂಗ ಅಂತೇಳಿ, ಅಂದರೆ ಈ ಲಿಂಗ ಉದ್ಭವದಂಥ ಲಿಂಗ. ಆ ಲಿಂಗದಿಂದ ಮುನ್ನೆ ಇಲ್ಲಿ ವಿಶೇಷ ಚಮತ್ಕಾರಗಳು ನಡೀತಾ ಇರುವಂಥ ಮತ್ತು ಅತ್ಯಂತ ಶಕ್ತಿಶಾಲಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ವರ್ಷದಲ್ಲಿ ಒಂದ್ಸಲ ತೆರೆಯುವಂಥ ದೇವಸ್ಥಾನ ಅಂತ ಹೇಳಿದ್ರೆ ತುಂಬ ಪವರ್ಫುಲ್ ಇರ್ತದೆ, ತುಂಬ ಶಕ್ತಿ ಹೊರಗಡೆ ಹೊಮ್ತದೆ. ಆ ಶಕ್ತಿಯ ಈ ನಮ್ಮ ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಅದು ನಮ್ಮ ದೇಹಕ್ಕೆ ಸೇರಿದ್ರೆ ತುಂಬ ಒಳ್ಳೆಯದು ಅನ್ನೋಂಥ ನಂಬಿಕೆ. ಹಾಗಾಗಿ ಈ ಸಮಯದಲ್ಲಿ ಹೆಚ್ಚಾಗಿ ಹೋಗ್ತಾರೆ. ಈಗ ಎಲ್ಲ ದೇವಸ್ಥಾನಗಳು ಹಾಗೆ ವರ್ಷದಲ್ಲಿ ಒಮ್ಮೆ ತೆರೆಯುವಂಥ ದೇವಸ್ಥಾನಗಳದ್ದು ಎಲ್ಲ ಕಳೆದು ಹಾಗೆ ಇರ್ತದೆ. ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೆ ಯಾಕೆ ಅಷ್ಟು ಜನ ಹೋಗ್ತಾರೆ ಅಂತ ಹೇಳಿದ್ರೆ ಬೇರೇನೂ ಅಲ್ಲ, ವರ್ಷದಲ್ಲಿ ಒಮ್ಮೆ ತೆರೆಯೋದ್ರಿಂದ ಆ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಪರಿಣಾಮಕಾರಿಯಾಗಿರ್ತದೆ. ಆ ಕಾರಣಕ್ಕೋಸ್ಕರ, ವೈಜ್ಞಾನಿಕ ಕಾರಣಗಳೇ ಹಾಗೆ, ಆ ಕಾರಣಕ್ಕೋಸ್ಕರ ಅಷ್ಟೋ ಜನ ಭಕ್ತರು ಹೋಗ್ತಾರೆ. ಇಲ್ಲೂ ಕೂಡ ಹಾಗೆ ಅಕ್ಕರೆ ಕೊಟ್ಯಾರ್ ಮತ್ತು ಇಕ್ಕರೆ ಕೊಟ್ಯಾರ್ ಅನ್ನುವಂಥ 2 ದೇವಸ್ಥಾನ ಇದೆ. ಇನ್ನೂ ನಾವೆಲ್ಲರೂ ಕೂಡ ದೇವಮಾನವ ಅಂತ ಹೇಳಿ ನಂಬುವಂಥ ಶಂಕರಾಚಾರ್ಯರು ಕೂಡ ಈ ಅಕ್ಕರೆ ಕೊಟ್ಯಾರ್ಗೆ ಹೋಗದೆ ಇಕ್ಕರೆ ಕೊಟ್ಯಾರ್ನಲ್ಲೇ ತಮ್ಮ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಅಲ್ಲಿಂದ ವಾಪಸ್ಸಾಗಿದ್ರು ಅಂಥೇಳಿ. ಇನ್ಫ್ಯಾಕ್ಟು ಈ ಅಕ್ಕರೆ ಕೊಟ್ಯಾರನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರ ಪಾತ್ರ ಮಹತ್ವದ್ದಿದೆ. ಅವರೇ ಎಲ್ಲವನ್ನು ಕೂಡ ಸೂಚನೆ ಪ್ರಕಾರ ಈ ನಿರ್ಮಾಣ ಕಾರ್ಯವನ್ನು ಮಾಡ್ತಾರೆ. ಬಟ್ ಅವರು ಅಲ್ಲಿಗೆ ಪಾದಸ್ಪರ್ಶ ಮಾಡೋದಿಲ್ಲ ಅಂತೆ. ಇಲ್ಲಿಗೆ ಅಕ್ಕರೆ ಕೊಟ್ಯಾರಿಗೆ ಪಾದಸ್ಪರ್ಶವನ್ನು ಮಾಡೋದಿಲ್ಲ. ನಾನು ಮಾಡಿದ್ರೆ ಅಲ್ಲಿನ ಈ ವೈಶಿಷ್ಟ್ಯತೆಗಳು ಏನಾದರೂ ಆ ಕಡೆ ಆಗ್ಬೋದು, ಬೇಡ ಅಂತ ಹೇಳ್ಬಿಟ್ಟು ಇಕ್ಕರೆ ಕೊಟ್ಯಾರ್ನಲ್ಲೇ ಇದ್ದು ಇಲ್ಲಿಂದನೇ ಪೂಜೆಯನ್ನು ಮಾಡಿ ಅಲ್ಲಿಂದ ವಾಪಸ್ ಹೋಗ್ತಾರೆ ಅನ್ನುವಂತಹ ಮಾತುಗಳಿದ್ದಾವೆ, ನಂಬಿಕೆಗಳಿದ್ದಾವೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು. ಈ ರೀತಿಯಾದಂಥ ಮಾತುಗಳು ಕೂಡ ಇದ್ದಾವೆ. ಇನ್ನು ಮತ್ತೊಂದು ವಿಶೇಷತೆ ಇದೆ ರೀ, ಎಲ್ಲೂ ಕೂಡ ಇರೋದಂಥ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಬಿದಿರಿನ ಹೂ ಬರುತ್ತಲ್ಲ, ಅದರದ್ದು ಹಾರವನ್ನು ಇಲ್ಲಿ ಸಮರ್ಪಣೆ ಮಾಡುವಂಥದ್ದು. ನೋಡಿ, ಈ ರೀತಿ ಇರುತ್ತೆ ಅದು. ಇದನ್ನು ದೇವರಿಗೆ ಸಮರ್ಪಣೆ ಮಾಡೋದು ಇದು ತುಂಬ ವಿಶೇಷವಾದದ್ದು ಅಂತೇಳಿ. ಸಾಮಾನ್ಯವಾಗಿ ಈ ಕಾಡು ಬೀಡುಗಳಲ್ಲಿರುವಂತಹ ದೇವಸ್ಥಾನಗಳ ವಿಶೇಷತೆನೇ ಆಗಿರ್ತದೆ.
ಅಲ್ಲಿ ದೇವರಿಗೆ ವಿಶೇಷವಾದಂಥ ಹೂಗಳನ್ನು ಸಲ್ಲಿಕೆ ಮಾಡೋದಿಲ್ಲ. ಈ ಕಾಡಿನ ಭಾಗಗಳಲ್ಲಿ ಸಿಗುವಂತಹ ಈ ರೀತಿಯಾದಂಥ ಹೂಗಳನ್ನೇ ಸಲ್ಲಿಕೆ ಮಾಡ್ತಾರೆ. ಇಲ್ಲೂ ಕೂಡ ಹಾಗೆ ಅಂತೇಳಿ ನಂಬಿಕೆ ಇದೆ. ಇನ್ನು ಕಲ್ಲನ್ನು ಉಜ್ಜಿದ್ರೆ ಬೇರೆ ಕಡೆ ಕಿಡಿ ಬಂದರೆ, ಇಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ಭಕ್ತಿಯಿಂದ ಕಲ್ಲನ್ನು ಉಜ್ಜಿದ್ರೆ ಭಸ್ಮ ಬರುತ್ತೆ ಅನ್ನುವಂಥ ಮಾತು ಹೇಳ್ತಾರೆ. ಅಂದರೆ ಅಷ್ಟು ವಿಶೇಷವಾದಂಥ ಕ್ಷೇತ್ರ ಇದು, ಭಸ್ಮ ಬರುತ್ತೆ ಅಂತ ಹೇಳಿ. ಇನ್ನು 2 ಆನೆಗಳು ಇಲ್ಲಿಗೆ ಪೂಜೆ ಸಮಯದಲ್ಲಿ ಬರ್ತವೆ. ಆ ಆನೆಗಳೇ ಇಲ್ಲಿನ ಆಭರಣಗಳನ್ನು ಹೊತ್ತು ತರ್ತವೆ ಅನ್ನುವಂಥ ನಂಬಿಕೆ. ಆ ಆಭರಣಗಳನ್ನು ಪೂಜೆ ಎಲ್ಲ ಮುಗಿದ ಬಳಿಕ, ಅಂದರೆ ಪಾರ್ವತಿ ಶಿವಲಿಂಗ ಎಲ್ಲದರ ಆಭರಣಗಳು ಕೂಡ ಇಲ್ಲೇ ಇರ್ತದೆ. ಶಿವನ ಆಭರಣ ಇರ್ಬೋದು, ಪಾರ್ವತಿ ಆಭರಣ ಎಲ್ಲವೂ ಕೂಡ ಇಲ್ಲೇ ಇರ್ತದೆ. ಅದನ್ನು ಪೂಜೆ ಮುಗಿದ ಬಳಿಕ ವಾಪಸ್ ತಗೊಂಡು ಇಡ್ತಾರೆ 28 ದಿನದ ಪೂಜೆ ಆದ ಬಳಿಕ. ಇಂಥ ವಿಶೇಷತೆಗಳನ್ನು ಹೊಂದಿರುವಂತಹ ವೈಶಿಷ್ಟ್ಯಮಯ ದೇವಸ್ಥಾನ ಇದು. ಯಾವುದು? ಅಕ್ಕರೆಕೋಟೆಯ ದೇವಸ್ಥಾನ. ಇನ್ನು ಇಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಮಂಗಳೂರಿಂದ ಪಾಲಕ್ಕಾಡಿಗೆ ಹೋಗಿ ಟ್ರೈನಲ್ಲಿ ಅಲ್ಲಿಂದ ಹೋಗ್ಬೋದು, ಅಥವಾ ನೇರವಾಗಿ ಇಲ್ಲಿಗೆ ರಸ್ತೆ ಮಾರ್ಗದ ಮೂಲಕನೂ ಕೂಡ ತೆರಳಬಹುದು. ಜುಲೈ 4ರವರೆಗೆ ತೆರಳದಿರುವಂಥ ದೇವಸ್ಥಾನದಲ್ಲಿ ತುಂಬ ಎಚ್ಚರಿಕೆಯಿಂದ ಹೋಗಬೇಕು. ಹೋಗುವಂಥ ಮಾರ್ಗವು ಕೂಡ ಅಂಥ ಕಠಿಣವಾದಂಥ ಮಾರ್ಗ, ಅಲ್ಲಿ ಹೋಗೋದಷ್ಟು ಈಸಿ ಅಲ್ಲ. ಹೋದ ಬಳಿಕನೂ ಕೂಡ ಅಲ್ಲಿ ತುಂಬ ಸ್ವಚ್ಛತೆಯ ಬಗ್ಗೆ ಗಮನವನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಾ, ಹೀಗಾಗಿ ಇಲ್ಲಿ ದರ್ಶನ್ ಈ ದೇವಾಲಯಕ್ಕೆ ಭೇಟಿ ಕೊಟ್ಟಿರುವುದು ಒಂದು ಡೆವಿಲ್ ಸಿನಿಮಾ, ಮತ್ತೊಂದು ತನ್ನ ವೈಯಕ್ತಿಕ ಬದುಕಿನಲ್ಲಿ ಆದಂತಹ ಈ ರೇಣುಕಸ್ವಾಮಿ ಪ್ರಕರಣದಿಂದ ಮುಕ್ತಿ, ಹಾಗೆಯೇ ಬೇರೆ ಬೇರೆ ಏರುಪೇರುಗಳು, ಅವರ ವೈಯಕ್ತಿಕ ಬದುಕಿನ ಏರುಪೇರುಗಳನ್ನು ಸರಿ ಮಾಡಿಕೊಳ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಓವರಲ್ ಆಗಿ ದರ್ಶನ್ ಅವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋದ್ರ ಬಗ್ಗೆ ನಿಮಗೆಷ್ಟು ಕುತೂಹಲ ಇದೆ? ನಿಮ್ಮ ಅಭಿಪ್ರಾಯ ಏನು? ಹಾಗೆಯೇ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಹೋಗಿದ್ರಾ? ಕುಟ್ಟಿಯಾರ ದೇವಸ್ಥಾನಕ್ಕೆ ಹೋಗಿದ್ರೆ ನಿಮ್ಮ ಅನುಭವ ಹೇಗಿತ್ತು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.